ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ಶ್ರೀ ದುರ್ಗುಂಡೇಶ್ವರ ಮಠ ವಿರಕ್ತ ಮಠ ಕೊಡೇಕಲ್ ಇವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂತಹ ಪ್ರಣವಗಳನ್ನು ಸಲ್ಲಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಾವ ಅಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯ ಅಮ್ಮಾಪುರ ಶರಣರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣವಗಳನ್ನು ಸಲ್ಲಿಸಿ ಸುರಪುರ ತಾಲೂಕಿನ ಬಸವ ಸಂಕುಲದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಜ್ಜನ್ ಅವರೇ, ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಅವರೇ ಮತ್ತು ಈ ಸಮಾಜದ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮೀನಾ ಶಿವಕುಮಾರ್ ಅವರೇ, ಈ ಪ್ರದೇಶದ ಹಿರಿಯ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಮತ್ತು ಹೈದರಾಬಾದ್ ಕರ್ನಾಟಕದ ಯುವಚರಿಗೆ ಹೋರಾಡಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಉದ್ದಾಳ ಅವರ ಸಂತಾನ ಆಗಿರ್ತಕ್ಕಂಥ ಶ್ರೀ ಮಹೇಶ್ ರೆಡ್ಡಿ ಅವರೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ಪ್ರಕಾಶ್ ಅಂಗ್ರಿ ಅವರೇ ಮತ್ತು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳ ಪದಾಧಿಕಾರಿಗಳೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಮ್ಮನ್ನ ಇಲ್ಲಿ ಸೆಳೆದು ತಂದಿರ್ತಕ್ಕಂಥದ್ದು ಪ್ರಶಸ್ತಿ ಅಲ್ಲ, ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದವರು ನನ್ನ ಮೇಲೆ ತೋರಿರ್ತಕ್ಕಂಥ ಪ್ರೀತಿ, ಅಭಿಮಾನ, ವಿಶ್ವಾಸ ಮತ್ತು ಗೌರವ ನನ್ನನ್ನು ಇಲ್ಲಿಗೆ ಕರೆತಂದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಬಸವಾದಿ ಶರಣರ ಆಶೀರ್ವಾದದಿಂದ ನನಗೆ ತಾಯಿ ತಂದೆಗಳ ಆಶೀರ್ವಾದದಿಂದ ಒಬ್ಬ ಮನುಷ್ಯ ಜೀವನದಲ್ಲಿ ಏನೇನು ಪ್ರಶಸ್ತಿಗಳನ್ನ ಪಡಿಬೇಕು ಅಂತ ಬಯಸ್ತಾನೋ ಅದರ 10 ಪಟ್ಟು ಪ್ರಶಸ್ತಿಗಳು ಕಳೆದ 70 ವರ್ಷಗಳಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ನೆರೆಯ ರಾಜ್ಯಗಳ ಸರ್ಕಾರಗಳಿಂದ ನನಗೆ ಸಿಕ್ಕಿದವು. ಮತ್ತು ಭಾರತದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಅಂದ್ರೆ 1,60,60,00,000 ರೂಪಾಯಿಗಳ ನಗದು ಬಹುಮಾನವು ನನಗೆ ಸಿಕ್ಕಿದೆ. ಆದರೆ ಇವತ್ತು ನೀವು ನನಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ, ನೀವು ನೀಡಿರ್ತಕ್ಕಂಥ ಪ್ರಶಸ್ತಿಗಿಂತ ಅದು ನಿಮ್ಮ ಪ್ರೀತಿ, ಅಭಿಮಾನ, ಗೌರವ ಮತ್ತು ವಿಶ್ವಾಸದ ಸಂಕೇತವಾಗಿ ಅದನ್ನು ನಾನು ಅತ್ಯಂತ ವಿನಮ್ರವಾಗಿ ನಿಮ್ಮ ಗುರುಗಳ ಆಶೀರ್ವಾದ, ನಿಮ್ಮ ಆಶೀರ್ವಾದ ಅಂತ ಇವತ್ತು ಸ್ವೀಕರಿಸಿದ್ದೀವಿ. ಇವತ್ತು ನಾನು ಹೇಳಬೇಕಂದ್ರೆ ನನಗೆಲ್ಲ ಪ್ರಶಸ್ತಿಗಳಿಗಿಂತ ನನ್ನಿಂದ ಯಾವುದೇ ರೀತಿಯ ಸಹಾಯವನ್ನು ಪಡೆಯುವಂತ ನೀವುಗಳು ಕೊಟ್ಟಿರ್ತಕ್ಕಂಥ ಈ ಪ್ರಶಸ್ತಿ ಬಹಳ ಅಮೂಲ್ಯವಾದದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ನೀವು ತೋರಿರ್ತಕ್ಕಂಥ ವಿಶ್ವಾಸ, ನೀವು ತೋರಿರ್ತಕ್ಕಂಥ ಪ್ರೀತಿ ಮತ್ತು ಗೌರವಕ್ಕೆ ಇಂದು ನಾಳೆ ಎಂದೆಂದಿಗೂ ಸಹಿತ ಚ್ಯುತಿ ಬರೆದಂತೆ ನೀವೆಲ್ಲರೂ ಹೆಮ್ಮೆ ಪಡುವಂತೆ ನಡೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವು ವಿಚಾರಗಳನ್ನ ನಾವು ನಿಮ್ಮೊಂದಿಗೆ ಹಂಚ್ಕೋಬೇಕಾಗಿದೆ. ವೀರಶೈವ ಅಥವಾ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಬಹಳ ಒಂದು ಸುಸಂಸ್ಕೃತವಾದಂಥ 800 ವರ್ಷಗಳ ಸಂಸ್ಕಾರ ಇರ್ತಕ್ಕಂಥ ಒಂದು ಸಮಾಜ. ಈ ತರದ ಒಂದು ಸಂಸ್ಕಾರ ಬೇರೆ ಯಾವ ಸಮಾಜಕ್ಕೂ ಸಿಕ್ಕಿಲ್ಲ. ಕಳೆದ 800 ವರ್ಷಗಳಿಂದ ಎಲ್ಲರೂ ನಮ್ಮವರು, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥ ಸಮಾಜ ಭೂಲೋಕದಲ್ಲಿ ಯಾವುದಾದ್ರೂ ಇದ್ರೆ ಅದು ವೀರಶೈವ ಅಥವಾ ಲಿಂಗಾಯತ ಸಮಾಜ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾದಂತಹ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮಾಜ ಅಂದ್ರೆ ಅದು ನಮ್ಮ
ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು. ಜವಾಹರ್ಲಾಲ್ ನೆಹರು ಇರ್ಬೋದು, ನಮ್ಮ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿರ್ಬೋದು, ಇಂದಿರಾ ಗಾಂಧಿ ಅವರಿರ್ಬೋದು, ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕು, ಅಥವಾ ಈಗಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇರಬಹುದು. ಪ್ರದೇಶಕ್ಕೆ ಎಲ್ಲೇ ಹೋದ್ರು ಸಹಿತ ಅವ್ರು ಹೇಳ್ತಕ್ಕಂಥ ಎರಡೇ ಹೆಸರು, ಒಂದು ಬುದ್ಧ, ಒಂದು ಬಸವ. ಬೇರೆ ಯಾವ ಹೆಸರುಗಳನ್ನು ಹೇಳಕ್ಕಾಗಲ್ಲ ಅವರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಬಸವಣ್ಣವರು ಜಗತ್ತಿನಲ್ಲಿ ಮಾನ್ಯತೆಯನ್ನು ಪಡೆದಿದ್ದಾರೆ. ಬಸವಾದಿ ಶರಣರು ಅಲ್ಲಂ ಪ್ರಭುಗಳು ಇರ್ಬೋದು, ಬಸವಣ್ಣವರು ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಸಿದ್ದರಾಮೇಶ್ವರ ಇರ್ಬೋದು, ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ಮೌರ್ಯ ಮಾಚಯ್ಯ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಮಾದಾರ ಚೆನ್ನಯ್ಯ ಇರ್ಬೋದು, ಗೋವರ ಕಕ್ಕಯ್ಯ ಇರ್ಬೋದು. ಇವರು ಏನಂದ್ರೆ ಇವ್ರು ಕಟ್ಟಿರ್ತಕ್ಕಂಥ, ಇವ್ರಿಗೆ ಇರ್ತಕ್ಕಂಥ ಹೆಸರು, ಇವ್ರ ತತ್ವಗಳು ಹೇಗಿದ್ದಾವೆ. ಇವ್ರು ಯಾರು ಸಹಿತ ಇವರು ಬರೀ ಲಿಂಗಾಯತರ ಅಷ್ಟೇ ಅಲ್ಲ, ಇವ್ರು ಯಾರು ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ಇವ್ರು ಯಾರು ಬರೀ ಭಾರತದ ಅಷ್ಟೇ ಅಲ್ಲ. ಬಸವಣ್ಣನವರು ಹಿಡ್ಕೊಂಡು ಮಾದಾರ ಚೆನ್ನಯ್ಯವರೆಗೆ ಎಲ್ಲಾ ಶಿವಶರಣರು ಅವ್ರು ಹೇಳಿರ್ತಕ್ಕಂಥ ತತ್ವ ಮತ್ತು ನೀತಿಗಳು ಏನಪ್ಪಾ ಅಂದ್ರೆ ಇಡೀ ಮಾನವ ಕುಲದ ಆಸ್ತಿ. ಅದು ನಮ್ಮ ವೈಯಕ್ತಿಕ ಆಸ್ತಿ ಅಲ್ಲ. ಇದು ಗಂಗಾ ನದಿ ಇದ್ದಂಗೆ, ಇದು ಕೃಷ್ಣ ನದಿ ಇದ್ದಂಗೆ. ಇದರಲ್ಲಿ ಒಂದು ಬಕೆಟ್ ತತ್ವವನ್ನ, ಒಂದು ಬಕೆಟ್ ಶರಣರ ಆದರ್ಶವನ್ನ ಯುರೋಪ್ನವ್ರು ತಗೊಂಡ್ರೆ, ಇನ್ನೊಂದು ಬಕೆಟ್ ಅನ್ನ ಅಮೆರಿಕದವ್ರು ತಗೊಂಡ್ರೆ, ಇನ್ನೊಂದು ಬಕೆಟ್ ಅನ್ನು ಏಷ್ಯಾದವ್ರು ತಗೊಂಡ್ರೆ, ಇನ್ನೊಂದು ಬಕೆಟ್ ಅನ್ನು ಆಸ್ಟ್ರೇಲಿಯಾದವ್ರು ತಗೊಂಡ್ರೆ, ಈ ಶರಣರ ತತ್ವ ವಾಹಿನಿ ಏನಿದೆ, ಶರಣರ ಆದರ್ಶ ಏನಿದೆ, ಅದರಲ್ಲಿ ನೀರು ಕಡಿಮೆ ಆಗೋದಿಲ್ಲ, ಆದರ್ಶ ಕಡಿಮೆ ಆಗೋದಿಲ್ಲ. ಆದ್ದರಿಂದ ನಾವು ಮುಸಲ್ಮಾನ್ ಜನಾಂಗದವರಂತೆ, ಕ್ರಿಶ್ಚಿಯನ್ ಜನಾಂಗದವರಂತೆ ಒಂದು ಪಾಠ ಕಲಿಬೇಕಾಗಿದೆ. ನಮ್ಮ ಎಲ್ಲಾ ಮಠಗಳು ಶರಣರ ತತ್ವಗಳನ್ನ, ಶರಣರ ಬೋಧನೆಗಳನ್ನ, ಶರಣರ ಆಚರಣೆಗಳನ್ನ ಭೇದ ಭಾವ ಇಲ್ಲದೆ ಎಲ್ಲರಿಗೂ ದಿನಾಲು ಮುಂಜಾನೆಯಿಂದ ಸಾಯಂಕಾಲ ತನಕ ಹಂಚತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಎಲ್ಲ ಮಠಮಾನ್ಯರ ಅಧ್ಯಕ್ಷಗಳಿಗೆ ಅತ್ಯಂತ ವಿನಮ್ರವಾಗಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಬಿಲ್ಲವ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ನಮ್ಮ ಇಡೀ ಮಾನವ ಜನಾಂಗವನ್ನು ಉದ್ಧಾರ ಮಾಡತಕ್ಕಂಥ, ಇಡೀ ಮಾನವರಲ್ಲಿ ಶಾಂತಿ ಸೌಹಾರ್ದತೆಯನ್ನ ಹರಡ್ತಕ್ಕಂಥ, ಇಡೀ ಮಾನವ ಜನರಲ್ಲಿ ಅಭಿವೃದ್ಧಿ ತರ್ತಕ್ಕಂಥ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಬಸವಾದಿ ಶರಣರ ತತ್ವಕ್ಕೆ ಇದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನ ನಾವು ಇವತ್ತು ಫಾಲೋ ಮಾಡಬೇಕಾಗಿದೆ. ನಮಗೆ ಸನ್ಮಾನ್ಯ ದಿವಂಗತ ರಾಷ್ಟ್ರ ನಾಯಕರಂತ ನಿಜಲಿಂಗಪ್ಪನವರು ಹೇಳಿದರು. ಅವ್ರ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರು ಕಂಪ್ಲೇಂಟ್ ಮಾಡಿದ್ರಂತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ. ನಿಜಲಿಂಗಪ್ಪನವರೇ, ನೀವು ಬಸವಾದಿ ಶರಣರ ತತ್ವಗಳನ್ನ ನಿಮ್ಮ ವೈಯಕ್ತಿಕ ಆಸ್ತಿ ಅಂತ ತಿಳ್ಕೊಂಡು ನೀವು ಲಿಂಗಾಯತರು ಇಟ್ಕೊಂಡು ಬಿಟ್ರಿ, ಜಗತ್ತಿಗೆ ಪ್ರಚಾರ ಮಾಡಲಿಲ್ಲ. ನನಗೇನಾದ್ರೂ ಪ್ರಚಾರ ಮಾಡಿ ಸರಿಯಾದ ಟೈಮಲ್ಲಿ ನನಗೆ ಗೊತ್ತು ಮಾಡಿಕೊಟ್ಟಿದ್ರೆ ನಾನು ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ತಿದ್ದೆ ಅಂತ ನೋಡಿ. ಅದಕ್ಕೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಏನು ಅಂದ್ರೆ ಎಲ್ಲರಿಗೂ ಕರ್ಕೊಂಡು ಹೋಗಬೇಕಾಗಿದೆ. ನಮ್ಮ ಹಿರಿಯರು ನಮಗೆ ಒಂದು ಮಹಾನ್ ಅನುಭವ ಮಂಟಪವನ್ನು ಕೊಟ್ಟಿದ್ದಾರೆ. ಆ ಅನುಭವ ಮಂಟಪದ ಅಗಲ, ಉದ್ದ, ಎತ್ತರ ಮತ್ತು ವಿಸ್ತಾರ ಅಪರಿಮಿತವಾಗುತ್ತಿದೆ. ಅದು ಯಾರಿಗೂ ಅರ್ಥ ಆಗ್ತಕ್ಕಂಥದ್ದಿದೆ. ನಾವು ಇವತ್ತು ಏನ್ ಮಾಡಿದೀವಿ ಆ ಅನುಭವ ಮಂಟಪದಲ್ಲಿ, ನಾವು ಸಂಕುಚಿತ ಭಾವನೆಗಳಿಂದ ಪ್ರಭಾವಿತರಾಗಿ ಸಂಘ ಮನಸ್ಸಿನವರಾಗಿ ನಾವು ಇವತ್ತು ಅನುಭವ ಮಂಟಪದಲ್ಲಿ ಕಾಡ್ಬೋದು, ರಟ್ಟು, ಕಟ್ಟಿಗೆ ಇತ್ಯಾದಿಗಳನ್ನು ಹೊಡೆದುಕೊಂಡು 8 ಅಡಿ 10 ಅಡಿ 8 ಅಡಿ 12 ಅಡಿ 8 ಅಡಿ 7 ಅಡಿ ಕಂಪಾರ್ಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ವಿ. ಒಂದು ಕಂಪಾರ್ಟ್ಮೆಂಟ್ಗೆ ನಾವು ರೆಡ್ಡಿಗಳ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಬಡದಿಯರ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಪಂಚಾಯತ್ ಸಾಲುಗಳ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ನಾವು ಗಾಡಿಗಳ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ನಾವು ನೇಕಾರರು ಅಥವಾ ಜಾಲರ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ನಾವು ಅಂಬಿಗರ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪಾರ್ಟ್ಮೆಂಟ್ ನಾವು ಹಡಪದವರ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ,
ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ನಾವು ಮಡಿವಾಳ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ನಾವು ಹೂಲಾರ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಮತ್ತೊಂದು ಕಂಪಾರ್ಟ್ಮೆಂಟ್ಗೆ ನಾವು ಮಾದರ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಹೀಗಾಗಿ ನಮ್ಮ ಸಣ್ಣ ಬುದ್ಧಿಯಿಂದ, ಕ್ಷುಲ್ಲಕ ವಿಚಾರಗಳಿಂದ, ನಮ್ಮ ಸಂಕುಚಿತ ಮನಸ್ಸಿನಿಂದ ನಾವು ಮಹಾಮಂಟಪವನ್ನ, ಅನುಭವ ಮಂಟಪವನ್ನ ಒಡೆದು ತುಕಡಿ 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 ಮಾಡಿದ್ವಿ. ಈ ಪಾಪ ಕರ್ಮಕ್ಕೆ ನಾವು ಪ್ರಾಯಶ್ಚಿತ್ತ ಪಡಬೇಕಾದ್ರೆ ತತ್ಕ್ಷಣ ಒಂದು ಕ್ಷಣವೂ ವಿಳಂಬ ಮಾಡದೆ ನಾವು ಕೃತ್ರಿಮವಾಗಿ ಕಟ್ಟಿಕೊಂಡಿರ್ತಕ್ಕಂಥ ಈ ಆರ್ಟಿಫಿಷಿಯಲ್ ಬ್ಯಾರಿಯರ್ಸ್ ಏನಿದ್ದಾವೆ, ರಟ್ಟು